ಅವ್ರ ಅರಿಶಿನ 1 ಎಕರೆಕ 12 ಡಬ್ಬಿ ಇಳುವರಿ ಆಗೈತ್ರಿ. ಈಗ ಅದನ್ನ ಎಲ್ಲ ಮುರಿಯಾಕತ್ತಾರಿ. ಅಷ್ಟು ಅಂದಾಜ್ ಐತ್ರಿ ನಮ್ಗ. ಈಗಾಗಲೇ ಒಂದು 6 ಡಬ್ಬಿ ಮುರಿದಾರಿ. 9 ಸಾಲ ಆಗೈತ್ರಿ. ಇನ್ನ 12 13 ಸಾಲ ಐತಿ. ಇನ್ನ 16 ಸಾಲ ಐತಿ. 14 ಸಾಲ ಐತಿ. ಆ ಅಂದಾಜೆ ಒಂದು ಎಕರೆಕ 12 ಡಬ್ಬಿ ಆಗ್ಬೇಕ ಅನ್ನೋದು ನಮ್ದು ಐತಿ. ನೋಡ್ರಿ ಮುರಿದ ಮೇಲೆ ಮುಂದೆ ಏನೇನ್ ಆಕತಿ. ಅವ್ರ ಜೋಡಿ ಸ್ವಲ್ಪ ರೈತರ ಜೋಡಿ ಮಾತಾಡೋಣ್ರಿ. ನಮಸ್ಕಾರ ರೀ. ನಮಸ್ಕಾರ ಅಣ್ಣ, ಅರ್ಶಿನ ಎಷ್ಟ್ ಐತ್ರಿ ನೆಲ ನಿಮ್ದ? ಈಗ 33 ಗುಂಟೆ ರೀ ನೆಲ ರೀ. 33 ಗುಂಟೆ ನೆಲ ರೀ. ಎಷ್ಟು ಡಬ್ಬಿ ಆಗ್ಬೋದ್ರಿ ಅಂದಾಜ್ರಿ? ಈಗ ನಮ್ದೊಂದು 12 ಡಬ್ಬಿ ಟಾರ್ಗೆಟ್ ಐತಿ. 12 ಡಬ್ಬಿ. ನಿಮ್ಗೆ ಏನ್ ಅನ್ಸತ್ರಿ ಅರ್ಶಿನ ಬಗ್ಗೆ ರೀ? ಚಲೋ ಐತ್ರಿ. ಔಷಧ ನಿಮ್ಮಲ್ಲಿ ತಂದದ್ರಿ. ಗಂಟು ನೋಡ್ರಿ ಅರ್ಶಿನ ಸೈಜು ಐತ್ರಿ, ಮತ್ತೆ ಕ್ವಾಲಿಟಿನೂ ಐತ್ರಿ, ಇಳುವರಿನೂ ಚಲೋ ಆಗೈತ್ರಿ. ಇಷ್ಟ ಆದ್ರೂ ಇವ್ರದೊಂದ್ ಸ್ವಲ್ಪ ಒಂದ್ ಗುಂಟೆದಷ್ಟ ಹುಳ ಹತ್ತೈತ್ರಿ ನೆಲ ರೀ. ಹುಳ ಹತ್ತಿರೂ ಇವ್ರಿಗೆ ಇಳುವರಿ ಬರ್ತೈತಿ. ಹುಳ ಹತ್ತಿರೂ ಅದು ಕಂಟ್ರೋಲ್ ಆಗೈತ್ರಿ. ಮತ್ತ ಇನ್ನೇನ್ ಹೇಳ್ಬೇಕಂದ್ರ ಹುಳ ಹೆಂಗ್ ಹತ್ತೈತಿ ಅನ್ನೋದ ನಿಮ್ಗ ಈ ವಿಡಿಯೋದಾಗ ತೋರಿಸ್ತೀನಿ ನೋಡ್ರಿ. ಸ್ವಲ್ಪ ಅಲ್ಲಿ ದಂಡಿ ನೀರ್ ನಿಂತೈತ್ರಿ. ಇಲ್ಲಿ ನೋಡ್ಬೋದು ಈ ರೀತಿ ಗಜಿದಾವ್ರಿ. ಮುಂದ ಬಂದಂಗ ಒಂದ್ ಸ್ವಲ್ಪ ಹುಳ ಆಗೈತ್ರಿ. ಇಲ್ಲಿ ಹುಳ ಆಗೈತಿ ನೋಡ್ರಿ. ಈ ರೀತಿ ಇವ್ರಿಗೆ ಕೊಳೆ ರೋಗ ಬಂದೈತ್ರಿ. ಕೊಳೆ ರೋಗ ಯಾಕೆ ಬರ್ತೈತಿ ಅಂದ್ರ ಇಲ್ಲಿ ಇವ್ರ ಆ ಕಡೆ ಇವ್ರದ ನೀರ್ ಬರ್ತೈತಿ. ಇಲ್ಲಿ ಬಂದ್ ಲಾಸ್ಟಿಗೆ ಬಂದ ಸ್ವಲ್ಪ ಕೊಳೆ ರೋಗ ಬಂದೈತ್ರಿ. ಲಾಸ್ಟಿಗೆ 1 ಗುಂಟೆ ಅಷ್ಟ. ರೈತರಲ್ಲಿ ಕೇಳುದು ಏನಂದ್ರ ಕೊಳೆ ರೋಗ ಎದಕ್ ಬರ್ತೈತಿ ಅಂದ್ರ ನೀರು ನಿಮ್ಮಲ್ಲಿ ಬಸದ ಹೋಗೋದು ನೀವು ಮಾಡ್ಬೇಕ. ಬಸದ ಹೋಗೋದು ಮಾಡ್ಲಿಕ್ಕಂದ್ರ ಈ ರೀತಿ ನಿಮ್ಗ ಕೊಳೆ ರೋಗ ಬರ್ತೈತಿ. ಕೊಳೆ ರೋಗ ತಡೆಗಟ್ಟಕ ಔಷಧಿ ಐತಿ. ಆದ್ರೆ ಬಂದ್ ಮಾಡಿ ತಡೆಗಟ್ಟ ಬರಬಾರ್ದಂಗೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನೀವು ನೀರು ಕಡಿಮೆ ಬಿಡಬೇಕು. ಮತ್ತು ನೀರು ನಿಂದ್ರಬಾರ್ದಂಗೆ ನೋಡ್ಕೋಬೇಕು ಹೊಲದಾಗ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.